ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ RSS ಅನ್ನು ಅವರು ಏನು ಮಾಡೋದಕ್ಕೆ ಆಗುವುದಿಲ್ಲ ಅನ್ನೋದಾಗಿಯೂ ಕೂಡ ಇಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. RSS ಸಂಘದ ಬಗ್ಗೆ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ನೀಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಖರ್ಗೆ ಕುಟುಂಬ ಅಂಬೇಡ್ಕರ್ ವಿಚಾರಗಳಿಂದ ದೂರು ಇದೆ. ಖರ್ಗೆ ಕುಟುಂಬ ತಾಲಿಬಾನಿಗಳಿಗೆ ಬೆಂಬಲಿಸುವಂತ ಕುಟುಂಬ, ಗಾಂಧಿ ಕುಟುಂಬದ ಚೇಲ ಪ್ರಿಯಾಂಕ್ ಖರ್ಗೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಪ್ರಿಯಾಂಕ್ ಖರ್ಗೆ ವಿರುದ್ಧವಾಗಿ ಶಾಸಕ ಯತ್ನಾಳ್ ಈ ರೀತಿಯಾದಂತಹ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನೆರಡು ವರ್ಷ ಹಾರಾಡ್ಲಿ, ಮುಂದೆ ನಮ್ಮದೇ ಸರ್ಕಾರ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರ ತಂದೆ ಇಂದಿರಾ ನೆಹರು ಏನೂ ಕಿಸಿಯಲಿಲ್ಲ, ಇನ್ನು ಪ್ರಿಯಾಂಕ್ ಖರ್ಗೆಗೆ ಏನು ಆಗತ್ತೆ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನೆರಡು ವರ್ಷ ಹಾರಾಡ್ಕೊಳ್ಳಲಿ, ಮುಂದೆ ನಮ್ಮದೇ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಪ್ರಿಯಾಂಕ್ ಖರ್ಗೆ ಎಲ್ಲಿ ಕಲಿತು ಬಂದಿದ್ದಾರೆ ಅನ್ನೋದಾಗಿಯೂ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಮದ್ರಾಸಾದಲ್ಲಿ ಇವರೇನು ಕಲಿತು ಬಂದ್ರಾ ಅನ್ನೋದಾಗಿಯೂ ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಂದ್ರೆ RSS ಸಂಘದ ಬಗ್ಗೆ ಪ್ರಿಯಾಂಕ್ ಖರ್ಗೆ ಹೇಳಿರ್ತಕ್ಕಂಥ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಯತ್ನಾಳ್ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಾರು ದಲಿತರು ಸಹ ಕಾಂಗ್ರೆಸ್ಸಿಗೆ ಮತ ಹಾಕಬಾರ್ದು, ಕಾಂಗ್ರೆಸ್ ಪಕ್ಷವನ್ನು ಒಪ್ಕೋಬಾರ್ದು. ಅದು ಒಂದು ಉರಿತಿರೋ ಬೆಂಕಿಯ ಮನೆ. ಅಲ್ಲಿ ಎಂದೂ ದಲಿತರಿಗೆ ಒಳ್ಳೆಯದಾಗುವಂಥದ್ದಲ್ಲ. ಮತ್ತು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡುವಂಥ ಗಾಂಧಿ ಮತ್ತು ನೆಹರು ಕುಟುಂಬದ ಒಂದು ಪಕ್ಷ ಅಂತೇಳಿ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಜವಾದ ಅನುಯಾಯಿಗಳು ಯಾರದಾರೆ ಅವ್ರು ಕಾಂಗ್ರೆಸ್ನಲ್ಲಿ ಇರಬಾರ್ದು. ಈ ಖರ್ಗೆ ಕುಟುಂಬ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳಿಂದ ದೂರ ಇರುವಂಥವ್ರು. ನನಗನ್ನಿಸ್ತದೆ ತಾಲಿಬಾನಿಗಳಿಗೆ ಸಪೋರ್ಟ್ ಮಾಡುವಂಥ ಒಂದು ಕುಟುಂಬ ಅಂದರೂ ಅಡ್ಡಿ ಇಲ್ಲ. ಎಂದು ಅಂಬೇಡ್ಕರ್ ಅವ್ರನ್ನ ವಿಚಾರಗಳಿಗೆ ವಿರೋಧ ಇದ್ದವ್ರನ್ನ ನಾವು ಯಾವ ಕಾಲಕ್ಕೂ ಅವರು ಒಬ್ಬ ದಲಿತ ನಾಯಕ ಅಂತ ಹೇಳಿ ಒಪ್ಪಲಿಕ್ಕೆ ತಯಾರಿಲ್ಲ. ಅಂಬೇಡ್ಕರ್ ಅಂದರೆ ಈ ದೇಶದಲ್ಲಿ ಸಾಮಾಜಿಕ ಒಂದು ಎಲ್ಲ ಸಮುದಾಯಗಳಿಗೆ ನ್ಯಾಯ ಕೊಡುವಂಥ ಕೆಲಸ ಅಂಬೇಡ್ಕರ್ ಮಾಡಿದ್ದಾರೆ. ಒಂದು ಕುಟುಂಬದ ಚೀಲಾಗಳಾಗಿ ಇವತ್ತೇನು RSS ಬಗ್ಗೆ, ಹಿಂದುತ್ವದ ಬಗ್ಗೆ, BJP ಬಗ್ಗೆ ಮಾತಾಡಲಿಕ್ಕೆ ಪ್ರಿಯಾಂಕ ಖರ್ಗೆ ಪರಿಪಕ್ವವಾಗಿಲ್ಲ. ಅವ್ರ ತಂದೆಗೂ ಏನು ಕಿಸಿಲಿಕ್ಕಾಗಲಿಲ್ಲ RSSನು ಬಂದ್ ಮಾಡಲಿಕ್ಕೆ, ನೆಹರುಗೂ ಕಿಸಿಲಿಕ್ಕಾಗಿಲ್ಲ, ಇಂದಿರಾ ಗಾಂಧಿಗೂ ಆಗಿಲ್ಲ. ಇವ್ಯಾವ ಗಿಡ ತಪ್ಪಲು ಇದನ್ನು ಪ್ರಿಯಾಂಕ ಖರ್ಗೆ ತಿಳ್ಕೋಬೇಕು. ಏನೋ ಒಂದು 2 ವರ್ಷ ಹಾರಾಡಲಿ, ಎಷ್ಟು ಹಾರಾಡ್ತಾರೆ, ಯಾವ ಶಾಖೆ ಬಂದ್ ಮಾಡ್ತಾರೆ, ಏನು RSS ನಿರ್ಬಂಧ ಏನು ಮಾಡ್ತಾರೆ, ಇನ್ನೊಂದು 2 ವರ್ಷ ಸಿದ್ದರಾಮಯ್ಯನವ್ರು ಇವ್ರ ಮಾತು ಕೇಳಿ ಹಾರಾಡಲಿ, ನಮ್ಮದೇ ಸರ್ಕಾರ ಬರ್ತದೆ. ಮುಂದೆ ಬಂದಾಗ ಇವ್ರದ್ದೆಲ್ಲ ಬಡ್ಡಿ ಸಹಿತ ವಾಪಸ್ ಕೊಡ್ತೀವಿ. ಅವ್ರು ಏನಾದರೂ ಪ್ರಿಯಾಂಕ ಖರ್ಗೆಗೆ, ಹರಿಪ್ರಸಾದ್ಗೆ, ಸಿದ್ದರಾಮಯ್ಯಗೆ ತಾಕತ್ತಿದ್ದರೆ ಕರ್ನಾಟಕದಲ್ಲಿ ಅಕ್ರಮ